ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಎಮೋಷನಲ್ ರಾಶಿಯಾದಂತಹ ಕಟಕ ರಾಶಿಯವರ 17 ಟಾಪ್ ಸೀಕ್ರೆಟ್ ಗುಣಗಳ ಬಗ್ಗೆ ಇವತ್ತಿನ ದಿನ ತಿಳಿಸ್ಕೊಡ್ಲಿದ್ದೇನೆ. ನೀವು ಕಟಕ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರಲ್ಲಿ ನಿಮ್ಮ ಕೊಲೀಗ್, ನಿಮ್ಮ ಹಸ್ಬೆಂಡ್ ಆಗಲಿ, ನಿಮ್ಮ ವೈಫ್ ಆಗಲಿ, ನಿಮ್ಮ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ ಯಾರಾದರೂ ಕಟಕ ರಾಶಿಯವರು ಇದ್ದೇ ಇರ್ತಾರಲ್ವ, ಅವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಬೇಕು ಅಂದರೆ, ಅವರನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಬಹುದು. ದಯವಿಟ್ಟು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಾನು ನನ್ನ ಚಾನಲ್ನಲ್ಲಿ ಆಲ್ರೆಡಿ ಮೇಷರಾಶಿ, ವೃಷಭ ರಾಶಿ, ಧನಸ್ಸು ರಾಶಿ, ಕನ್ಯಾ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿಯವರ 17 ರಹಸ್ಯ ಗುಣಗಳ ಬಗ್ಗೆ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಯಾರ್ಯಾರು ಆ ವಿಡಿಯೋಗಳನ್ನು ನೋಡಿಲ್ವೋ ಹೋಗಿ ನೋಡಬಹುದು. ಆ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹ ನೀಡುತ್ತಿರುವಂತಹ ಪ್ರತಿಯೊಬ್ಬರಿಗೂ, ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹವನ್ನು ಕೊಡ್ತಾ ಇರಿ. ಒಳ್ಳೊಳ್ಳೆ ಕಂಟೆಂಟನ್ನು ಕೊಡಲು ನಾನು ಟ್ರೈ ಮಾಡ್ತೇನೆ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಕಟಕ ರಾಶಿಯ ಅಧಿಪತಿ ಚಂದ್ರಗ್ರಹ. ಚಂದ್ರಗ್ರಹವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಣಿ ಅಂತಲೇ ಕರಿತೀವಿ. ಗ್ರಹಗಳ ರಾಜ ಸೂರ್ಯ ಆದರೆ ಗ್ರಹಗಳ ರಾಣಿ ಚಂದ್ರ ಆಗಿರ್ತಾರೆ. ಕಟಕ ರಾಶಿಯಲ್ಲಿ ಗುರುಗ್ರಹ ಉಚ್ಚವಾಗಿರುತ್ತೆ, ಮಂಗಳ ಗ್ರಹ ನೀಚವಾಗಿರುತ್ತೆ. ಕರ್ಕಾಟಕ ರಾಶಿ ಜಲತತ್ವ ರಾಶಿಯಾಗಿದೆ. ಆದ್ದರಿಂದ ಇವರು ತುಂಬ ಭಾವುಕರಾಗಿರ್ತಾರೆ, ತುಂಬ ಎಮೋಷ್ನಲ್ ಆಗಿರ್ತಾರೆ. ಎರಡನೇದಾಗಿ ಚಂದ್ರನ ಹಾಗೆ ಇವರು ಕೂಡ ನೋಡಲು ಬಹಳ ಸುಂದರವಾಗಿರ್ತಾರೆ, ಕೋಮಲವಾಗಿರ್ತಾರೆ, ಬಹಳ ಆಕರ್ಷಕವಾಗಿರ್ತಾರೆ, ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ. ಇವರು ಮುಖದ ಮೇಲೆ ಒಂದು ಸಣ್ಣ ಮುಗುಳ್ನಗೆಯನ್ನು ಸದಾ ಇಟ್ಕೊಂಡಿರ್ತಾರೆ, ನಗ್ನಗ್ತಾ ಇರ್ತಾರೆ ಯಾವಾಗಲೂ. ಬಟ್ ಚಂದ್ರಗ್ರಹ ಫಾಸ್ಟ್ ಮೂವಿಂಗ್ ಪ್ಲಾನೆಟ್ ಆದ್ದರಿಂದ ಈ ಕಟಕ ರಾಶಿಯವರ ಆಲೋಚನೆಗಳಲ್ಲಿ ಏರಿಳಿತ, ಅಪ್ಸ್ ಆ್ಯಂಡ್ ಡೌನ್ಸು, ಎಮೋಷ್ನಲಿ ಅಪ್ಸ್ ಆ್ಯಂಡ್ ಡೌನ್ಸು ಆಗ್ತಾನೆ ಇರುತ್ತೆ. ಅವಾಗವಾಗ ಚಂದ್ರ 15 ದಿನಕ್ಕೊಮ್ಮೆ ವೃದ್ಧಿ ಆಗ್ತಾನೆ, ಹಾಗೆ 15 ದಿನಕ್ಕೆ ಕ್ಷೀಣಚಂದ್ರನಾಗ್ತಾನೆ. ಇದೇ ರೀತಿ ಈ ಕಟಕ ರಾಶಿಯವರು ಸ್ವಲ್ಪ ದಿನ ತುಂಬ ಖುಷಿಯಾಗಿ ಹ್ಯಾಪಿಯಾಗಿರ್ತಾರೆ, ಇನ್ನು ಕೆಲವು ದಿನ ತುಂಬ ಬೇಜಾರು, ದುಃಖದಲ್ಲಿರ್ತಾರೆ, ಕಾರಣನೇ ಇಲ್ಲದೆ ತುಂಬ ದುಃಖ ಪಡ್ತಿರ್ತಾರೆ. ಮೂರನೇದಾಗಿ ಕಟಕ ರಾಶಿಯ ಸಿಂಬಲ್ ಅಂದರೆ ಕಟಕ ರಾಶಿಯ ಚಿಹ್ನೆ ಏಡಿಕಾಯಿ. ಇದು ತುಂಬ ರೆಸ್ಪಾನ್ಸಿಬಲ್ ಕ್ರಿಯೇಚರ್ ಆಗಿರುತ್ತೆ. ಇದೇ ರೀತಿ ಈ ಕಟಕ ರಾಶಿಯವರು ತಮ್ಮ ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ತಿರ್ತಾರೆ. ತನ್ನ ಕುಟುಂಬದಿಂದ ಇನ್ ಕೇಸ್ ಇವರು ಬಿಸ್ನೆಸ್ ಟ್ರಿಪ್ ಅಥವಾ ಎಲ್ಲಾದರೂ ಹೊರಗಡೆ ಕೆಲಸದ ಮೇಲೆ ಟ್ರಿಪ್ ಹೋದರೂ ಸಹ ತನ್ನ ಫ್ಯಾಮಿಲಿಯವರಿಗೆ ಕಾಲ್ ಮಾಡ್ತಾರೆ, ಊಟ ಆಯಿತಾ, ತಿಂಡಿ ಆಯಿತಾ, ಆರೋಗ್ಯದ ಕಡೆ ಎಲ್ಲ ವಿಚಾರಿಸ್ತಿರ್ತಾರೆ. ತನ್ನ ಕುಟುಂಬ ಹಾಗೂ ತನ್ನ ಧರ್ಮದ ಬಗ್ಗೆ ಹೆಚ್ಚು ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಇವರು ತನ್ನ ಫ್ಯಾಮಿಲಿ ಬಗ್ಗೆ ತುಂಬ ಕಮಿಟೆಡ್ ಹಾಗೂ ಕೇರಿಂಗ್, ರೆಸ್ಪಾನ್ಸಿಬಲ್ ಆಗಿರ್ತಾರೆ. ನಾಲ್ಕನೆಯದಾಗಿ ಕಟಕ ರಾಶಿಯವರಿಗೆ ಜಗಳ ಮಾಡೋದು, ಕಿರ್ಚಾಡೋದು, ಕೂಗಾಡೋದು, ಆರ್ಗ್ಯುಮೆಂಟ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಯಾರಾದರೂ ಜಗಳ ಮಾಡ್ತಿದ್ರೆ ಅಲ್ಲಿಂದ ದೂರ ಹೋಗ್ತಾರೆ. ಇವರಿಗೆ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರಬೇಕು. ಐದನೇದಾಗಿ ಕಟಕ ರಾಶಿಯವರು ತುಂಬ ಬ್ಯಾಲೆನ್ಸಿಂಗ್ ಆಗಿರ್ತಾರೆ. ಬ್ಯಾಲೆನ್ಸ್ ಮಾಡೋದ್ರಲ್ಲಿ ನಿಪುಣರಾಗಿರ್ತಾರೆ. ಯಾರ ಜೊತೆ ಹೇಗೆ, ಯಾವಾಗ, ಎಷ್ಟು ಮಾತನಾಡಬೇಕು ಅಂತ ಇವರಿಗೆ ಗೊತ್ತಿರುತ್ತೆ. ಎಲ್ಲರ ಜೊತೆ ತುಂಬ ಬ್ಯಾಲೆನ್ಸಿಂಗ್ ಆಗಿ ಮಾತನಾಡ್ತಾರೆ. ಈ ಕಾರಣದಿಂದನೇ ಈ ಕಟಕ ರಾಶಿಯವರಿಗೆ ಶತ್ರುಗಳು ಕಡಿಮೆ ಇರ್ತಾರೆ. ಎಲ್ರಿಗೂ ಶತ್ರು ಇರ್ತಾರೆ, ಆದರೆ ಕಟಕ ರಾಶಿಯವರಿಗೆ ಶತ್ರುಗಳು ಬಹಳ ಕಡಿಮೆ ಸಂಖ್ಯೆಯಲ್ಲಿರ್ತಾರೆ. ಆರನೇದಾಗಿ ಕಟಕ ರಾಶಿಯವರು 14 ಮತ್ತು 15ನೇ ವಯಸ್ಸಿನಲ್ಲಿ ಅಥವಾ 18ನೇ ವಯಸ್ಸಿನಿಂದ 30 ವರ್ಷದ ಒಳಗೆ ಇವರು ತುಂಬ ಪೊಸೆಸಿವ್ ಮತ್ತು ಓವರ್ ಥಿಂಕ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಈ ರಾಶಿಯವರಿಗೆ ತನ್ನ ಲವ್ ಲೈಫಲ್ಲಿ ಎಮೋಷ್ನಲಿ ಬ್ರೇಕಪ್ ಆಗುತ್ತೆ, ತುಂಬ ಡೀಪ್ ಬ್ರೇಕಪ್ಪನ್ನು ಫೇಸ್ ಮಾಡ್ತಾರೆ, ಅನುಭವಿಸ್ತಾರೆ. ಕಟಕ ರಾಶಿಯ ಸ್ತ್ರೀಯರು, ಎಸ್ಪೆಷಲಿ ಕಟಕ ರಾಶಿಯ ಸ್ತ್ರೀಯರ ಮ್ಯಾರೇಜ್ ಲೈಫಲ್ಲಿ 70% ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಏಳನೆಯದಾಗಿ ಕಟಕ ರಾಶಿಯವರು ತೀರ್ಮಾನಗಳನ್ನು ತೆಗೆದುಕೊಳ್ಳಲು ತುಂಬ ಒದ್ದಾಡ್ತಾರೆ, ಕನ್ಫ್ಯೂಸ್ ಆಗ್ತಾರೆ. ಡಿಸಿಷನ್ ತಗೊಳ್ಬೇಕು ಅಂತ ಬಂದಾಗ ತುಂಬ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತಾರೆ. ಎಂಟನೇದಾಗಿ ಕಟಕ ರಾಶಿಯವರಿಗೆ 35 ವರ್ಷಗಳ ಒಳಗೆ ನೀವು ಯಾರನ್ನು ಬ್ಲೈಂಡಾಗಿ ನಂಬಬಾರ್ದು. ನಂಬಿದ್ರೆ ನಿಮಗೆ ದ್ರೋಹ ಮಾಡೋದು ಖಡಾಖಂಡಿತ. ಎದುರಿನ ವ್ಯಕ್ತಿ ನಿಮ್ಮನ್ನು ತುಂಬ ಇನ್ನೋಸೆಂಟು, ಇವರು ತುಂಬ ಸರಳವಾಗಿದ್ದಾರೆ, ತುಂಬ ಸಿಂಪಲ್ ಆಗಿದ್ದಾರೆ ಅಂದ್ಕೊಂಡು ಮೋಸ ಮಾಡುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ತುಂಬ ಹುಷಾರಾಗಿರಿ. 9ನೇದಾಗಿ ಕಟಕ ರಾಶಿಯವರು ಎಲ್ಲಿರ್ತಾರೋ ಅಲ್ಲಿ ಹೋಮ್ಲಿ ಎನ್ವೈರ್ನಮೆಂಟ್ ಕ್ರಿಯೇಟ್ ಮಾಡಿಕೊಡ್ತಾರೆ. ಇವರ ಜೊತೆ ಯಾರಾದರೂ ಸ್ವಲ್ಪ ಸಮಯ ಸ್ಪೆಂಡ್ ಮಾಡಿದ್ರೆ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಇವರ ಜೊತೆ, ಅವರು ನಿಮಗೆ ಹೇಳ್ತಾರೆ. ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಇವರ ಫ್ರೆಂಡ್ಸ್ ಆಗಲಿ, ಕೊಲೀಗ್ ಆಗಲಿ, ಅಕ್ಕಪಕ್ಕದವರು ಯಾರೇ ಆದರೂ ಹೊಸಬ್ರಾದರೂ ಸಹ
ನಿಮ್ಮ ಜೊತೆ ಇದ್ದರೆ ನಮಗೆ ತುಂಬ ಕಂಫರ್ಟ್ ಫೀಲು ಮತ್ತು ಹೋಮ್ಲಿ ಫೀಲ್ ಇರುತ್ತೆ. ಅಂದರೆ ನಮ್ಮ ಮನೆಯ ಕುಟುಂಬದ ಸದಸ್ಯರ ಜೊತೆ ಇದ್ದ ಹಾಗೆ ಅನಿಸುತ್ತೆ ಅಂತ ನಿಮಗೆ ಹೇಳಿರ್ತಾರೆ. ಇದು 99% ಈ ಪಾಯಿಂಟ್ಸು ನಿಮ್ಗೆ ಹೇಳಿಯೇ ಇರ್ತಾರೆ. 10ನೇದಾಗಿ ಕಟಕ ರಾಶಿಯವರು ಯಾರ ಜೊತೆಗೂ ಅಷ್ಟು ಈಸಿಯಾಗಿ ಕಮಿಟೆಡ್ ಆಗೋದಿಲ್ಲ. ಜಾಬ್ ಆಗಲಿ, ಬಿಸ್ನೆಸ್ ಫೀಲ್ಡಲ್ಲೇ ಆಗಲಿ, ಪ್ರೀತಿನೇ ಆಗಲಿ, ಸ್ನೇಹನೇ ಆಗಲಿ ಸ್ವಲ್ಪ ಟೈಮ್ ತಗೊಳ್ತಾರೆ, ಯೋಚನೆ ಮಾಡ್ತಾರೆ. ಯಾಕಂದರೆ ಇವರಿಗೆ ತನ್ನ ಮೂಲ ಗುಣ ಏನು ಅಂತ ಗೊತ್ತಿರುತ್ತೆ. ಇವರು ಪ್ರಾಮಿಸ್ ಮಾಡಿದ್ರೆ, ಕಮಿಟ್ ಆದರೆ, ಅಂದರೆ ಇವರ ಮೂಲ ಗುಣ ತುಂಬ ಎಮೋಷ್ನಲಿ ಅಟ್ಯಾಚ್ ಆಗಿಬಿಡ್ತಾರೆ ಯಾರೇ ಮಾತನಾಡಿದ್ರೂ ಸಹ. ಆದ್ದರಿಂದ ಇವರು ಯಾರೇ ಹೊಸಬರ ಜೊತೆ ಕಮಿಟ್ಮೆಂಟ್ ಮಾಡೋಕ್ಕೂ ಮುಂಚೆ 1ಕ್ಕೆ 10 ಸಲ ಯೋಚನೆ ಮಾಡ್ತಾರೆ. ಯಾಕಂದರೆ ಇವರಿಗೆ ಆಲ್ರೆಡಿ ಕಹಿ ಅನುಭವಗಳು ಇವರ ಲೈಫಲ್ಲಿ ಫೇಸ್ ಮಾಡಿರ್ತಾರೆ. ಆದ್ದರಿಂದ ಇವರು ಯಾರ ಜೊತೆಗೂ ಪ್ರಾಮಿಸ್ ಮಾಡೋದಿಲ್ಲ, ಕಮಿಟ್ ಮಾಡ್ಕೊಳ್ಳೋದಿಲ್ಲ. ಬಟ್ ತಮಾಷೆಯಾಗಿ ಖುಷಿಯಾಗಿ ಮಾತನಾಡ್ತಾರೆ, ಎಲ್ಲರನ್ನ ನಗಿಸ್ತಾ ತುಂಬ ಚೆನ್ನಾಗಿರ್ತಾರೆ. 11ನೇದಾಗಿ ಕಟಕ ರಾಶಿಯವರು ತನ್ನ ಲೈಫಲ್ಲಿ ಕಷ್ಟನೇ ಬರಲಿ, ಸುಖನೇ ಬರಲಿ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ತುಂಬ ಫ್ಲೆಕ್ಸಿಬಲ್ ಆಗಿರ್ತಾರೆ. ಯಾವ ಸಿಚುವೇಶನ್ ಬಂದರೂ ಹೊಂದಿಕೊಳ್ತಾ ಹೋಗ್ತಾರೆ. 12ನೇದಾಗಿ ಮದುವೆಯ ನಂತರ ಕಟಕ ರಾಶಿಯವರು ಇವರ ಇನ್ನರ್ ಫೀಲಿಂಗ್ಸ್ನಲ್ಲಿ ಚೇಂಜಸ್ಸನ್ನು ಮಾಡ್ಕೊಳ್ತಾರೆ. ನೀವು ಕಟಕ ರಾಶಿಯವರನ್ನು 2 ವರ್ಷದ ಹಿಂದೆ ಭೇಟಿಯಾಗಿ 2 ವರ್ಷ ಕಳೆದ ನಂತರ ಭೇಟಿಯಾದರೆ ಅವರಲ್ಲಿ ತುಂಬ ಡಿಫ್ರೆನ್ಸ್ನ ನೀವು ಕಾಣಬಹುದು. 2 ವರ್ಷದ ಹಿಂದೆ ಇರುವಂತಹವರು ಇವಾಗ ಚೇಂಜಸ್ಸನ್ನು ಮಾಡ್ಕೊಂಡಿರ್ತಾರೆ. ಅವರ ಹ್ಯಾಬಿಟ್ಸಲ್ಲಾಗಲಿ, ಲೈಫ್ ಸ್ಟೈಲಲ್ಲಾಗಲಿ, ಫುಡ್ ಹ್ಯಾಬಿಟ್ಸಲ್ಲಿ ಪ್ರತಿಯೊಂದರಲ್ಲೂ ಚೇಂಜಸ್ಸನ್ನು ಮಾಡ್ಕೊಳ್ತಾರೆ. 13ನೇದಾಗಿ ಕಟಕ ರಾಶಿಯವರಿಗೆ ಟ್ರಾವೆಲಿಂಗ್ ಹೋಗಲು ಬಹಳ ಇಷ್ಟಪಡ್ತಾರೆ. ತನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಿರ್ತಾರೆ, ಅವಾಗವಾಗ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಹಿಲ್ ಸ್ಟೇಷನ್ನು ಈ ರೀತಿ ಜಾಗಗಳು ಅಂದರೆ ಇವರಿಗೆ ತುಂಬ ಇಷ್ಟ ಆಗುತ್ತೆ. ಅಂತಹ ಪ್ಲೇಸ್ಗೆ ಹೋಗಲು ಇಷ್ಟಪಡ್ತಾರೆ. 14ನೇದಾಗಿ ಇವರಿಗೆ ಬದಲಾವಣೆ ಇಷ್ಟ ಆಗೋದಿಲ್ಲ. ಬಟ್ ಇವರ ಜೀವನದಲ್ಲಿ ನಡೆದಂತಹ ಕಹಿ ಘಟನೆಗಳು, ಸಂದರ್ಭಗಳು, ಸಿಚುವೇಶನ್ಗಳು ಇವರನ್ನು ಬದಲಾಯಿಸುತ್ತೆ. 15ನೇದಾಗಿ ಕಟಕ ರಾಶಿ ಜಲತತ್ವ ರಾಶಿ. ಇದು ನೀರು ಪ್ರಶಾಂತವಾಗಿರುತ್ತೆ. ಯಾರಾದರೂ ಒಂದು ಕಲ್ಲನ್ನು ಹಾಕಿದರೆ ಅದು ಕದಡಿ ಹೋಗುತ್ತೆ. ಇವರು ಅದೇ ರೀತಿ ಪ್ರಶಾಂತವಾಗಿರ್ತಾರೆ. ಬೇರೆಯವರ ಕಷ್ಟ ಮತ್ತು ದುಃಖಗಳನ್ನು ಕೇಳಿಸ್ಕೊಂಡು ಮನಸ್ಸಿಗೆ ಹಚ್ಕೊಂಡ್ಬಿಟ್ಟು ಬೇಜಾರು ಮಾಡ್ಕೊಳ್ತಾರೆ. ಕಟಕ ರಾಶಿಯವರ ಸ್ಪೆಷಲ್ ಕ್ವಾಲಿಟಿ ಏನು ಗೊತ್ತಾ? ಯಾರಿಗೆ ದುಃಖ ಆದರೆ ನನಗೇನು ಅಂತ ಇಗ್ನೋರ್ ಮಾಡೋದಿಲ್ಲ. ಅವರ ಎಕ್ಸ್ ಗರ್ಲ್ ಫ್ರೆಂಡ್ ಆಗಲಿ, ಎಕ್ಸ್ ಬಾಯ್ ಫ್ರೆಂಡ್ ಆಗಲಿ, ಕುಟುಂಬದವರೇ ಆಗಲಿ, ಯಾರೇ ಹೊಸಬರೇ ಆದರೂ ಸಹ ಇವರ ಜೊತೆ ಅವರ ಕಷ್ಟ ಸುಖಗಳನ್ನು, ದುಃಖಗಳನ್ನು ಶೇರ್ ಮಾಡಿದರೆ ಕಿವಿಗೊಟ್ಟು ಆಲಿಸ್ತಾರೆ. ಜೆನ್ಯೂನ್ ಆಗಿ ಸಜೆಷನನ್ನು ಕೊಡ್ತಾರೆ, ಧೈರ್ಯ ತುಂಬ್ತಾರೆ, ತುಂಬ ಸಮಾಧಾನದಿಂದ ಮಾತನಾಡಿ ಅವರಿಗೆ ಮೋಟಿವೇಟ್ ಮಾಡ್ತಾರೆ. ನಿಮಗೇನಾದರೂ ಕಟಕ ರಾಶಿಯ ಸ್ನೇಹಿತರಿದ್ದರೆ, ನಿಮಗೆ ತುಂಬ ದುಃಖ ಆದರೆ ಅವರಿಗೆ ಒಂದು ಕಾಲ್ ಮಾಡಿ ನಿಮಗೆ ಎಷ್ಟು ಚೆನ್ನಾಗಿ ಸಮಾಧಾನ, ಧೈರ್ಯ ತುಂಬ್ತಾರೆ ನೀವೇ ನೋಡಿ. 16ನೇದಾಗಿ ಕಟಕ ರಾಶಿಯವರು ಕೆಲಸವನ್ನು, ಅವರ ಜಾಬನ್ನು ಪದೇ ಬದಲಾಯಿಸ್ತಿರ್ತಾರೆ. ಒಂದೇ ಕಡೆ ಸ್ಟೇಬಲ್ ಆಗಿ ಜಾಬ್ ಮಾಡೋದಕ್ಕೆ ಇವರಿಗೆ ಕಷ್ಟ ಆಗುತ್ತೆ. 17ನೇದಾಗಿ ಕಟಕ ರಾಶಿಯವರು ಸಂಗೀತ ಪ್ರಿಯರಾಗಿರ್ತಾರೆ. ತುಂಬ ಮ್ಯೂಸಿಕ್ ಲವರ್ ಅಂತಲೇ ಹೇಳ್ಬಹುದು ಇವರನ್ನು. ಇವರಿಗೆ ಕಲೆ, ಆರ್ಟು, ಡ್ರಾಯಿಂಗು ಇದರಲ್ಲಿ ತುಂಬ ಆಸಕ್ತಿಯನ್ನು ಇಟ್ಕೊಂಡಿರ್ತಾರೆ. ಕಟಕ ರಾಶಿಯವರು ಎಷ್ಟು ಶಾಂತವಾಗಿರ್ತಾರೆ, ಸುಂದರವಾಗಿರ್ತಾರೋ ಅಷ್ಟೇ ಕೋಪನೂ ಸಹ ಮಾಡ್ಕೊಳ್ತಾರೆ. ಇವಿಷ್ಟು ಕಟಕ ರಾಶಿಯವರ 17 ಟಾಪ್ ರಹಸ್ಯ ಗುಣಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.